ಜನವರಿ 3 ಮತ್ತು 4ರಂದು ಗದಗ ಜಿಲ್ಲಾ ನೌಕರರ ಕ್ರೀಡಾಕೂಟ ನಡೆಯಲಿದ್ದು ಎಲ್ಲರೂ ಕುಟುಂಬ ಸಮೇತ ಬಂದು ಯಶಸ್ವಿಗೊಳಿಸಿ ಎಂದು ಡಾ ಬಸವರಾಜ ಬಳ್ಳಾರಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 3 ಹಾಗೂ 4ರಂದು ಗದಗ ಜಿಲ್ಲಾ ನೌಕರರ ಸಂಘದ ವತಿಯಿಂದ ಕ್ರೀಡಾಕೂಟ ನಡೆಯಲಿದ್ದು, ನೌಕರರು ತಮ್ಮ ಕೆಲಸದ ಒತ್ತಡದಲ್ಲಿ ನೊಂದು ಬೆಂದು ಹೆಚ್ಚಿಗೆ ಒತ್ತಡದಲ್ಲಿ ಕೆಲಸ ಮಾಡಿ ಸರ್ಕಾರಕ್ಕೆ ಸಹಾಯ ಮಾಡಿ ತಮ್ಮ ಒತ್ತಡವನ್ನು ತಡೆದುಕೊಂಡು ಕೆಲಸ ಮಾಡಿ ಸರ್ಕಾರ ಹೇಳಿದ ಕೆಲಸವನ್ನ ಚಾಚು ತಪ್ಪದೆ ಮಾಡಿ ಕೆಲಸ ಮಾಡಿದ ಅವರಿಗೆ ಮಾನಸಿಕ ಸ್ವಸ್ಥತೆ ಕಾಪಾಡುವುದು ನಮ್ಮ ಕರ್ತವ್ಯ. ಹಾಗಾಗಿ ಅವರಿಗೆ ಕ್ರೀಡಾಕೂಟ ನಮೂದಿಸಿದ್ದೇವೆ ಎಂದು ಡಾ ಬಸವರಾಜ ಬಳ್ಳಾರಿ ಗದಗ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ಗದಗ. ಕ್ರೀಡಾಕೂಟಗಳು ಈಗ ಉದಾಹರಣೆಗೆ ಅಥ್ಲೆಟಿಕ್ಸ್ ಇರ್ಬೋದು, ಗುಂಪು ಆಟಗಳಾಗಿರ್ತಕ್ಕಂಥ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಕ್ರಿಕೆಟ್. ಸೊ ವಿಶೇಷವಾಗಿ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಕ್ರೀಡಾಕೂಟದಲ್ಲಿ ಈ ಒಂದು ಕ್ರಿಕೆಟ್ ಅನ್ನ ನಾವೇನ್ ಮಾಡ್ತಿದ್ವಿ, ಕೇವಲ ಬಾಲ್ ಬ್ಯಾಟಿಂಗ್ ಮುಖಾಂತರವಾಗಿ ಎಲ್ಲ ಗಂಟಲ್ಲಿ ಸೆಲೆಕ್ಟೆಡ್ ಮಾಡ್ತಿದ್ವಿ. ಬಟ್ ಈ ವರ್ಷ ವಿಶೇಷವಾಗಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ 10 ಮತ್ತು 11ನೇ ತಾರೀಕಿಗೆ ಸುಮಾರು ಎಲ್ಲಾ ತಾಲೂಕು ಸಂಘಗಳ ಒಂದು ತಂಡಗಳನ್ನು ರಚನೆ ಮಾಡಿ 8 ತಂಡಗಳನ್ನ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾಕೌಟ್ ರೀತಿ ಒಳಗೆ ನಾವು ಆಟವನ್ನು ಆಡಿಸಿ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಂತಕ್ಕಂಥದನ್ನ ಅದರಲ್ಲಿ ನಾವು ವಿಶೇಷವಾಗಿ ಗುರುತಿಸಿ ಸುಮಾರು 15 ಜನ ಆಟಗಾರರನ್ನ ಗುರುತಿಸಿ ಆ ತಂಡವನ್ನ ನಾವು ಮುಂದಿನ ರಾಜ್ಯ ಮಟ್ಟಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಈ ಸಲ ವಿಶೇಷವಾಗಿ ವಿನೂತನವಾಗಿ ನಾವು ಮಾಡ್ತಾ ಇದೀವಿ. ಜೊತೆಗೆ ಇದರಲ್ಲಿ 3 ರೀತಿಯಾಗಿ ನಾವು ಸ್ಪೋರ್ಟ್ಸ್ ಅನ್ನ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ ಉದಾಹರಣೆಗೆ ಏನು 18 ವರ್ಷಕ್ಕೆ ನಂತರ ಅವರು ಸರ್ಕಾರ ನೌಕರಿ ಆಗ್ತಾರೆ, 18 ವರ್ಷ ನಂತರ ಮತ್ತು 40 ವರ್ಷ ಇರ್ತಕ್ಕಂಥ ಆಡ್ತಕ್ಕಂಥ ಆಟಗಾರರು ಒಂದು ಕಡೆ ಆಗಿರುತ್ತೆ. ನಂತರ 40 ವರ್ಷ 50 ವರ್ಷ ಅಂದ್ರೆ ವಯೋಮಿತಿ ಮೇಲೆ ನಾವು ಅವರಿಗೆ ಸ್ಪರ್ಧೆ ನಡೆಸ್ತೀವಿ. ಜೊತೆಗೆ 50ರಿಂದ 40 ವರ್ಷ ಅಂದ್ರೆ ರಿಲೇ ಆಡ್ತಕ್ಕಂಥದ್ದು 100 ಮೀಟರ್ ಓಡೋ ಆಡ್ತಕ್ಕಂಥದ್ದು 100 ಮೀಟರ್ ಓಡ ಆಡ್ತಕ್ಕಂಥದ್ರೆ ಅಲ್ಲಿ 40 ವರ್ಷದೊಳಗಿರ್ತಕ್ಕಂಥದ್ದು ಒಂದು ಗುಂಪು ಇರ್ತದೆ, ಜೊತೆಗೆ 40ರಿಂದ 50 ವರ್ಷ ಒಂದು ಗುಂಪು ಇರ್ತದೆ, ಜೊತೆಗೆ 50ರಿಂದ ಒಂದು 60 ಅಂದ್ರೆ 3 ರೀತಿ ಒಳಗೆ ನಾವು ಇದು ಕ್ರೀಡಾಕೂಟವನ್ನ ಮಾಡ್ತೀವಿ. ಆದ್ರೆ ನಾವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಯೋಮಿತಿಯನ್ನ ನಾವಲ್ಲಿ ಕಾಣಿಸಲಾಗದೆ 18ರಿಂದ 60 ವರ್ಷದಲ್ಲಿರ್ತಕ್ಕಂಥ ಯಾರು ಬೇಕಾದ್ರೂ ಕೂಡ ನೌಕರರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳನ್ನ ನಾವು ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಈ ಕ್ರೀಡಾಕೂಟಕ್ಕೆ ಸೆಲೆಬ್ರಿಟೀಸ್ ಕರಿತೀರಾ? ಯಾರು ಕ್ರೀಡಾಕೂಟಕ್ಕೆ ಸೆಲೆಬ್ರಿಟಿ ಕಳಿಸಲ್ಲ, ಸಂಜೆ ಕಾರ್ಯಕ್ರಮ ಕಳಿಸ್ತಾ ಇದೀವಿ. ಯಾರು ಬರ್ತಿದ್ದಾರೆ? ನಮ್ಮ ಒಂದಿಬ್ರು ಮೂವರಿಗೆ ಮಾತಾಡಿದ್ವಿ ಈಗಾಗಲೇ. ಗಿರೀಶ್ ಕಾಸಾರ ಮತ್ತೆ ಇನ್ನೊಬ್ರು ತಂಡದವ್ರು ಬರ್ತಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕಲಾವಿದರನ್ನ ಬಳಸ್ಕೋಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಸಲ ಈಗ ನಮ್ಮ ಗದಗ ಜಿಲ್ಲೆ ಇರ್ತಕ್ಕಂಥ ಯಾರ್ಯಾರು ಕಲಾ ಪ್ರತಿಭೆಗೆ ಭಾಗವಹಿಸಿರ್ತಾರ ಅಂತವರಿಗೆ ಅವಕಾಶವನ್ನ ನಾವಲ್ಲಿ ವೇದಿಕೆ ಮೇಲೆ ವಿಶೇಷವಾಗಿ ನಮ್ಮ ಎಲ್ಲರಿಗೂ ಇರ್ತಕ್ಕಂಥ ಕ್ರೀಡಾಕೂಟಗಳು ಈಗ ಉದಾಹರಣೆಗೆ ಅಥ್ಲೆಟಿಕ್ಸ್ ಇರ್ಬೋದು, ಗುಂಪು ಆಟಗಳಾಗಿರ್ತಕ್ಕಂಥ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಕ್ರಿಕೆಟ್. ಸೊ ವಿಶೇಷವಾಗಿ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಕ್ರೀಡಾಕೂಟದಲ್ಲಿ ಈ ಒಂದು ಕ್ರಿಕೆಟ್ ಅನ್ನ ನಾವೇನ್ ಮಾಡ್ತಿದ್ವಿ, ಕೇವಲ ಬಾಲ್ ಬ್ಯಾಟಿಂಗ್ ಮುಖಾಂತರವಾಗಿ ಎಲ್ಲ ಗಂಟಲ್ಲಿ ಸೆಲೆಕ್ಟೆಡ್ ಮಾಡ್ತಿದ್ವಿ. ಬಟ್ ಈ ವರ್ಷ ವಿಶೇಷವಾಗಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ 10 ಮತ್ತು 11ನೇ ತಾರೀಕಿಗೆ ಸುಮಾರು ಎಲ್ಲಾ ತಾಲೂಕು ಸಂಘಗಳ ಒಂದು ತಂಡಗಳನ್ನು ರಚನೆ ಮಾಡಿ 8 ತಂಡಗಳನ್ನ ಮಾಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾಕೌಟ್ ರೀತಿ ಒಳಗೆ ನಾವು ಆಟವನ್ನು ಆಡಿಸಿ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಂತಕ್ಕಂಥದನ್ನ ಅದರಲ್ಲಿ ನಾವು ವಿಶೇಷವಾಗಿ ಗುರುತಿಸಿ ಸುಮಾರು 15 ಜನ ಆಟಗಾರರನ್ನ ಗುರುತಿಸಿ ಆ ತಂಡವನ್ನ ನಾವು ಮುಂದಿನ ರಾಜ್ಯ ಮಟ್ಟಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಈ ಸಲ ವಿಶೇಷವಾಗಿ ವಿನೂತನವಾಗಿ ನಾವು ಮಾಡ್ತಾ ಇದೀವಿ. ಜೊತೆಗೆ ಇದರಲ್ಲಿ 3 ರೀತಿಯಾಗಿ ನಾವು ಸ್ಪೋರ್ಟ್ಸ್ ಅನ್ನ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ ಉದಾಹರಣೆಗೆ ಏನು 18 ವರ್ಷಕ್ಕೆ ನಂತರ ಅವರು ಸರ್ಕಾರ ನೌಕರಿ ಆಗ್ತಾರೆ, 18 ವರ್ಷ ನಂತರ ಮತ್ತು 40 ವರ್ಷ ಇರ್ತಕ್ಕಂಥ ಆಡ್ತಕ್ಕಂಥ ಆಟಗಾರರು ಒಂದು ಕಡೆ ಆಗಿರುತ್ತೆ. ನಂತರ 40ರಿಂದ 50 ವರ್ಷ ಅಂದ್ರೆ ವಯೋಮಿತಿ ಮೇಲೆ ನಾವು ಅವರಿಗೆ ಸ್ಪರ್ಧೆ ನಡೆಸ್ತೀವಿ. ಜೊತೆಗೆ 50ರಿಂದ 40 ವರ್ಷ ಅಂದ್ರೆ ರಿಲೇ ಆಡ್ತಕ್ಕಂಥದ್ದು 100 ಮೀಟರ್ ಓಡೋ ಆಡ್ತಕ್ಕಂಥದ್ದು 100 ಮೀಟರ್ ಓಡ ಆಡ್ತಕ್ಕಂಥದ್ರೆ ಅಲ್ಲಿ 40 ವರ್ಷದೊಳಗಿರ್ತಕ್ಕಂಥದ್ದು ಒಂದು ಗುಂಪು ಇರ್ತದೆ, ಜೊತೆಗೆ 40ರಿಂದ 50 ವರ್ಷ ಒಂದು ಗುಂಪು ಇರ್ತದೆ, ಜೊತೆಗೆ 50ರಿಂದ ಒಂದು 60 ಅಂದ್ರೆ 3 ರೀತಿ ಒಳಗೆ ನಾವು ಇದು ಕ್ರೀಡಾಕೂಟವನ್ನ ಮಾಡ್ತೀವಿ. ಆದ್ರೆ ನಾವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಯೋಮಿತಿಯನ್ನ ನಾವಲ್ಲಿ ಕಾಣಿಸಲಾಗದೆ 18ರಿಂದ 60 ವರ್ಷದಲ್ಲಿರ್ತಕ್ಕಂಥ ಯಾರು ಬೇಕಾದ್ರೂ ಕೂಡ ನೌಕರರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳನ್ನ ನಾವು ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಈ ಕ್ರೀಡಾಕೂಟಕ್ಕೆ ಸೆಲೆಬ್ರಿಟೀಸ್ ಕರಿತೀರಾ? ಯಾರು ಕ್ರೀಡಾಕೂಟಕ್ಕೆ ಸೆಲೆಬ್ರಿಟಿ ಕಳಿಸಲ್ಲ, ಸಂಜೆ ಕಾರ್ಯಕ್ರಮ ಕಳಿಸ್ತಾ ಇದೀವಿ. ಯಾರು ಬರ್ತಿದ್ದಾರೆ? ನಮ್ಮ ಒಂದಿಬ್ರು ಮೂವರಿಗೆ ಮಾತಾಡಿದ್ವಿ ಈಗಾಗಲೇ. ಗಿರೀಶ್ ಕಾಸಾರ ಮತ್ತೆ ಇನ್ನೊಬ್ರು ತಂಡದವ್ರು ಬರ್ತಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಸ್ಥಳೀಯ
ಅದನ್ನ ಈಗಿರ್ತಕ್ಕಂತ ದರಗಳಿಗಿಂತ ಹೆಚ್ಚು ದರಗಳನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಕೂಡ ಈಗಾಗಲೇ ಪ್ರಸ್ತಾವನೆಯಾಗಿದೆ. ಮತ್ತು ಜೊತೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರಿ ನೌಕರರು ಇರ್ತಕ್ಕಂತ ಮತ್ತು ಬೇರೆ ಬೇರೆ ಇರ್ತಕ್ಕಂತ ನೌಕರರಿಗೆ ಇವತ್ತು ಮಹಿಳೆಯರಿಗೆ ಋತುಚಕ್ರ ರಜೆ ಅಂತಕ್ಕಂಥದ್ದನ್ನು ಕೂಡ ಮಂಜೂರು ಮಾಡಿಸಿದೆ ನಮ್ಮ ನೌಕರರ ಸಂಘ. ಇದರ ಜೊತೆಗೆ ಈಗಾಗಲೇ OPS ಅನ್ನ ಜಾರಿ ತರಲಿಕ್ಕೆ NPS ಅನ್ನ ರದ್ದುಪಡಿಸಲಿಕ್ಕೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ನಾವು ಕೂಡ ಅವ್ರ ಜೊತೆಗೆ ತಂಡದಲ್ಲಿ ಭಾಗವಹಿಸಿ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಏನು ನೌಕರರ ಸಮಸ್ಯೆ ಇದೆ NPS ಅನ್ನ ಹೋಗಲಾಡಿಸಬೇಕಂತಕ್ಕಂಥ ಉದ್ದೇಶ ಇದೆ. ಅದು ಅತಿ ಶೀಘ್ರದಲ್ಲೇ ಸರ್ಕಾರ ಅದನ್ನ ವರದಿಯನ್ನು ಪಡೆದು ಅದನ್ನ ಅತಿ ಶೀಘ್ರದಲ್ಲಿ ರದ್ದುಪಡಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಏನು ಮುಂದಿನ ದಿನ ಬರ್ತಕ್ಕಂಥ ಇದು NPS ರದ್ದಾದ ತಕ್ಷಣ ಪ್ರಮುಖವಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲಾ ಜಿಲ್ಲಾಧ್ಯಕ್ಷಗಳ ಒಂದು ಮೌನವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂದ್ರೆ ನಮಗೆ ಕೇಂದ್ರ ಮತ್ತು ಮಾದರಿ ವೇತನವನ್ನ ಜಾರಿ ತರಬೇಕಂತಕ್ಕಂಥ ಉದ್ದೇಶ ಇದೆ. ಸೊ ಹಾಗಾಗಿ ಬಹುಶಃ 27ನೇ ಇಸ್ವಿಯಲ್ಲಿ ಕೇಂದ್ರ ಮಾದರಿ ವೇತನ ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಸಂಘದ ರಾಜ್ಯಾಧ್ಯಕ್ಷರು ಬಹಳಷ್ಟು ಕ್ರಿಯಾಶೀಲರು, ಇಡೀ ದೇಶಕ್ಕೆ ಮಾದರಿ ರೀತಿಯೊಳಗೆ ಪ್ರತಿ ಕ್ಷಣದಲ್ಲಿ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿ ಪ್ರತಿ ಕ್ಷಣವೂ ಆಲೋಚನೆ ಮಾಡಿ ಇವತ್ತು ಕೆಲಸ ಆದ ತಕ್ಷಣ ಮತ್ತೆ ನಾಳೆ ಮಾಡಿದ್ದೇನೆ ಅಂತಕ್ಕಂಥ ರೀತಿಯೊಳಗೆ ರಾಜ್ಯಾಧ್ಯಕ್ಷರಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ನಮಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾವು ಕೂಡ ಗದಗ ಜಿಲ್ಲೆ ಸರ್ಕಾರಿ ನೌಕರ ಸಂಘ ವಿವಿಧ ಯೋಜನೆಗಳನ್ನ ಈಗಾಗಲೇ ಹಮ್ಮಿಕೊಂಡಿವಿ. ನಾವು ಈಗಾಗಲೇ ಸಂಘ ಹೊಸದಾಗಿ ನಮ್ಮ ಅಧ್ಯಕ್ಷರು ಮಾಡಿದ ಮೇಲೆ ಎಲ್ಲಾ ಪದಾಧಿಕಾರಿಗಳು ಸೇರಿ ನಮ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟ ಮೇಲೆ ಮುಖ್ಯವಾಗಿ ಅಲ್ಲಿ ಮಳಿಗೆಗಳನ್ನು ಕೂಡ ನಾವು ಪ್ರಾರಂಭವನ್ನ ಮಾಡ್ತಿದ್ದೀವಿ. ಜೊತೆಗೆ ಎಲ್ಲ ಬಂದಿರತಕ್ಕಂಥ ನಮ್ಮ ನೌಕರರ ಬಾಂಧವರಿಗೆ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಕ್ರೀಡಾಕೂಟವನ್ನು ಮಾಡ್ತಾ ಇದೀವಿ. ಈ ಕ್ರೀಡಾಕೂಟದಲ್ಲಿ ಬರ್ತಕ್ಕಂಥ ಭಾಗವಹಿಸ್ತಕ್ಕಂಥ ಪ್ರತಿ ಕ್ರೀಡಾಕೂಟಕ್ಕೂ ಕೂಡ ನಾವು ಟಿ ಶರ್ಟ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸಂಘದಿಂದನೇ ಕೂಡ ಮಾಡ್ತಾ ಇದೀವಿ. ನಾವು ಯಾರನ್ನು ಕೂಡ ಕೊಡುಗೆ ಕೇಳಿಲ್ಲ, ಸಂಘದಿಂದನೇ ಆ ರೀತಿ ಇರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಸೊ ಜೊತೆಗೆ ಏನಂತಂದ್ರೆ ಅವತ್ತಿನ ದಿನ ಆ ಕಾರ್ಯಕ್ರಮ ನಮ್ಮ ಕ್ರೀಡಾಪಟುಗಳು ಭಾಗವಹಿಸಿದ ಮೇಲೆ ನಮ್ಮ ಸರ್ ಈಗಾಗಲೇ ವಿಜಯಕರ್ ಸರ್ ಹೇಳಿದಾಗೆ ಬಹಳ ಸಾಕಷ್ಟು ಒತ್ತಡದ ಮಧ್ಯದಲ್ಲಿ ಕೆಲಸವನ್ನು ನಿರ್ವಹಿಸುವಾಗ ಯಾಕೆ ನಮ್ಗೆಲ್ಲ ಗೊತ್ತಿದೆ ಸುಮಾರು ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಈಗಾಗಲೇ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅಂತ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವೆಲ್ಲ ಹೊರೆಗಳನ್ನ ಮತ್ತೆ ನಮ್ಮ ನೌಕರಿಗೆ ಹಾಕಿದ್ರಿಂದ ಒತ್ತಡ ಸಿಲುಕಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಸಿಲುಕಬಾರದಂತ ಉದ್ದೇಶ ಇಟ್ಕೊಂಡು ಇವತ್ತು ಕ್ರೀಡಾಕೂಟವನ್ನ ನಮ್ಮ ರಾಜ್ಯ ಸರ್ಕಾರ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನ ಬಹಳ ವಿಶೇಷವಾಗಿ ಮತ್ತು ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಜೊತೆಗೆ ಮತ್ತೆ ಸಂಜೆ ಸಾಂಸ್ಕೃತಿಕ ಸಂಭ್ರಮ ಅಂತಕ್ಕಂಥ ರೀತಿಯೊಳಗೆ ಕೂಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ನೌಕರರ ಜೊತೆಗೆ ನೌಕರರ ಕುಟುಂಬಕ್ಕೂ ಕೂಡ ಅವರೆಲ್ಲರೂ ಕೂಡ ಬರಬೇಕು, ಒಂದ್ ಕಡೆ ಸೇರ್ಬೇಕು, ಒಂದೆಲ್ಲರೂ ಸೇರಿ ಊಟವನ್ನು ಮಾಡ್ಬೇಕು ಅಂತಕ್ಕಂಥದ್ದು. ಅವತ್ತು ಬಹುಶಃ 3ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಬೆಳದಿಂಗಳ ಊಟ ಅಂತ ಶೀರ್ಷಿಕೆ ಒಳಗ ನಾವು ಎಲ್ಲಾ ನೌಕರರಿಗೆ ಮತ್ತು ನೌಕರರ ಕುಟುಂಬಕ್ಕೆ ಊಟದ ವಿಶೇಷವಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಇಂದಿನ ಹಮ್ಮಿಕೊಂಡಿದ್ದೀವಿ ಕ್ರೀಡಾಂಗಣದಲ್ಲಿ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಮಾರ್ಗದರ್ಶನ ಇದು ಹೆಚ್ಚು ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಗುಂಜಕರ್ಸ್ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಬೇರೆ ನಿವಾಸಿಯ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಿದ್ದಾರೆ. ಜೊತೆಗೆ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ DS ರಾವ್ ಸರ್ ಇದ್ದಾರೆ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿದ್ದಪ್ಪ ಲಿಂಗಾಲ್ ಸರ್ ಇದ್ದಾರೆ, ಮತ್ತು ನಮ್ಮ ಖಜಾಂಚಿಗಳಾಗಿರ್ತಕ್ಕಂಥ ಮಹಾಂತೇಶ್ ನಿಟಲ್ ಸರ್ ಇದ್ದಾರೆ, ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ದುರ್ಗಾಣ ಸರ್ ಆಗಿರ್ಬೋದು, ನಮ್ಮ ರಾಜ ಪಟ್ಟಣವರು ಆಗಿರ್ಬೋದು, ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಾರ್ವತಿ ಮಠ ಸರ್ ಆಗಿರ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ ಉದ್ದೇಶ ಇದೆ. ಅವರೆಲ್ಲರ ಸಹಕಾರದೊಂದಿಗೆ ಮತ್ತು ಜೊತೆಗೆ ನಮ್ಮ ಸುರೇಶ್ ಅವರಿದ್ದಾರೆ, ನಮ್ಮ ಮಂಜುನಾಥ್ ಅವರಿದ್ದಾರೆ. ಸೊ ಎಲ್ಲ ರೀತಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ನಾವು ಒಳ್ಳೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಕ್ಕಂಥ ಜೊತೆಗೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ತನ್ನದೇ ಆಗಿರ್ತಕ್ಕಂಥ ಸುಮಾರು 105 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಸಂಘ ಎಲ್ಲಾ ಸಂಘಗಳಿಗೆ ಮೂಲವಾಗಿರ್ತಕ್ಕಂಥ ಸಂಘ. ಈ ಸಂಘ ತನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವ ಜೊತೆಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ